ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಈಗ ಬರ್ತಿರುವಂತಹ ಸುದ್ದಿ ನಿಜವೇ ಆಗಿದ್ದಲ್ಲಿ ಭಾರತೀಯರು ನಿಟ್ಟುಸಿರು ಬಿಡುವಂಥದ್ದಿದು. ಪಹಲ್ಗಾಮ್ ದಾಳಿಕೋರ ಆ ರಾಕ್ಷಸರಲ್ಲಿ 4 ಜನರ ಪೈಕಿ ಒಬ್ಬ ಬಲಿಯಾಗಿದ್ದಾನೆ ಅಂತ ಹೇಳಲಾಗ್ತಿದೆ. ಇನ್ನೂ ಅದು ಖಚಿತವಾಗಿಲ್ಲ, ಆದರೆ ಆತನೇ ಅನ್ನೋ ರೀತಿಯಲ್ಲಿ ಹೋಲಿಕೆಗಳು ಕಾಣಿಸ್ತಿರೋದು. ವೇಷ ಮರೆಸ್ಕೊಂಡಿರ್ತಾರೆ, ಬಹಳಷ್ಟು ಬದಲಾವಣೆಗಳನ್ನು ಮಾಡ್ಕೊಂಡಿರ್ತಾರೆ, ವೇಷಭೂಷಣ, ಅವರ ಹೇರ್ ಸ್ಟೈಲು ಎಲ್ಲದರಲ್ಲೂ ಕೂಡ. ಸೊ ಖಚಿತ ಆಗಬೇಕಿನ್ನಷ್ಟೇ. ಇವತ್ತು ನಮ್ಮ BSFನವರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಉಗ್ರರ ಅಡಗುತಾಣಗಳನ್ನು ಎಲ್ಲ ಹುಡುಕೆಳೆದು ಅವ್ರನ್ನ ಹೊರಗಡೆ ತಂದು ಸಾಯಿಸಿದ್ದಾರೆ. 3-4 ಜನರ ಹತ್ಯೆ ಆಗಿದೆ. ಅದೇ ರೀತಿಯಲ್ಲಿ ಈ 3 ಜನರ ಪೈಕಿ ಒಬ್ಬನನ್ನು ಬಹುತೇಕ ಪಹಲ್ಗಾಮ್ ದಾಳಿಕೋರರಿಗೆ ಮ್ಯಾಚ್ ಆಗ್ತಿದೆ ಅಂತ ಹೇಳಲಾಗ್ತಿದ್ದು ಆತನೇ ಆಗಿದ್ದಲ್ಲಿ ದೇಶಕ್ಕಿದು ಅತ್ಯಂತ ಸಮಾಧಾನಕರ, ನಿಟ್ಟುಸಿರು ಬಿಡುವಂಥ ಸುದ್ದಿ. ಆ ಹಂತಕರನ್ನು ಬಲಿ ಹಾಕಲಿ ಅಂತ ಇಡೀ ದೇಶ ಕಾಯ್ತಾ ಇದೆ. ಒಂದು ಕಡೆ ಪಾಕಿಸ್ತಾನವನ್ನು ಬಗ್ಗಬಡ್ದಾಗಿದೆ. ಅವರನ್ನು ತಯಾರು ಮಾಡಿ ಕಳಿಸಿದಂಥ ಲಷ್ಕರ್ ಎ ತೊಯ್ಬಾ ಮತ್ತು ಪಾಕಿಸ್ತಾನ, ISIL ಸೇನೆ ಎಲ್ಲರಿಗೂ ಕೂಡ ಸಿಡಿಲಾಘಾತ ಕೊಟ್ಟೇ ಬಿಟ್ಟಿದೆ ಭಾರತ, ಬುಡ ಸಮೇತ ಅಲುಗಾಡಿಸುವ ಮೂಲಕ. ಅದರಲ್ಲಿ ಎರಡನೇ ಮಾತಿಲ್ಲ. ಅವರನ್ನು ತಯಾರು ಮಾಡುವಂಥ ಕ್ಯಾಂಪೇ ಧ್ವಂಸ ಆಗಿರೋದು ನೋಡಿದ್ದೀವಿ. 150 ಉಗ್ರರ ತಲೆ ಬಿದ್ದದ್ದು ನೋಡಿದ್ದೀವಿ. ಆದರೆ ಈ ಕೀಚಕರಿದ್ದಾರಲ್ಲ, ಇಲ್ಲಿಗೆ ಬಂದು ರಣರಾಕ್ಷಸರಿದ್ದಾರಲ್ಲ, ಮಾನವೀಯತೆ ಮರೆತು ಅವರದ್ದು ಫ್ಯಾಮಿಲಿ ಮುಂದೆ, ಹೆಂಡತಿ ಮಕ್ಕಳ ಮುಂದೆ ಹೊಡೆದು ಹಾಕೋದವರು, ಆ ಪೈಕಿ 4 ಜನ ಇದ್ರಲ್ಲ, ಅವರಲ್ಲಿ ಒಬ್ಬ ಅನ್ನೋ ರೀತಿಯಲ್ಲಿ ಅನುಮಾನ, ಆ ರೀತಿಯ ಸುಳಿವುಗಳು ಸಿಗ್ತಾ ಇದೆ. ಇನ್ನಷ್ಟೇ ಕನ್ಫರ್ಮ್ ಆಗಬೇಕು. ಮತ್ತೊಂದು ಕಡೆ ನೋಡಿ, ಇಡೀ ಜಗತ್ತಿನ ಮುಂದೆ ಸಾಕ್ಷಿ ಸಮೇತ ಪಾಕಿಸ್ತಾನದ ಬಣ್ಣವನ್ನು ಬಯಲು ಮಾಡಿದ್ರಲ್ಲ ಮೋದಿ, ತಾನೇ ಖುದ್ದು ವಿಸಿಟ್ ಮಾಡುವ ಮೂಲಕ ಪಾಕಿಸ್ತಾನ ಹೇಳಿದ ಸುಳ್ಳು ಕೊನೆಗೂ ಕೂಡ ಎಕ್ಸ್ಪೋಸ್ ಆಗಿದೆ ಜಗತ್ತಿನ ಮುಂದೆ. ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ. ಅಲ್ಲೇನಾಗಿದೆ, ಇಲ್ಲೇನಾಗಿದೆ ಅನ್ನೋದು ಈಗ ತೆರೆದುಕೊಂಡಿರೋದು. ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನರೇಂದ್ರ ಮೋದಿ ನಿನ್ನೆ ಸ್ಪೀಚ್ ಕೊಟ್ಟರು. ಅಸಲಿಗೆ ನಾವು ಏನು ಮಾಡಿದ್ದೀವಿ, ಈಗ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಪರಿಸ್ಥಿತಿ ಏನಿದೆ, ಆಪರೇಷನ್ ಸಿಂಧೂರ ಮುಂದುವರಿಯುತ್ತಾ ನಿಲ್ಲುತ್ತಾ ಎಲ್ಲ ಕ್ಲಾರಿಟಿ ಕೊಟ್ಟರು. ಪಾಕಿಸ್ತಾನವನ್ನು ಧ್ವಂಸ ಮಾಡಲಿದ್ದೀವಿ ನಾವು ಅನ್ನುವಂಥ ಸುಳಿವನ್ನು ಕೊಟ್ಟರು. ಹೆಚ್ಚು ಕಡಿಮೆ ಆದರೆ ಅವರೇನು ಸುಮ್ಮನಿರೋರ, ಪಾಕಿಸ್ತಾನದವರು ಸುಮ್ಮನಿರುವಂಥ ಜಾಯಮಾನ ಅವ್ರದ್ದು. ಸೊ ಪಾಕಿಸ್ತಾನ ರೆಡಿ ಇರಬೇಕು, ಯಾವತ್ತಾದರೂ ಆಗಬಹುದು ಅನ್ನೋ ಸಂದೇಶ ಕೊಟ್ಟಾಗಿದೆ. ಈ ಹೊತ್ತಲ್ಲಿ ಅಲ್ಲಿನ ನಮ್ಮ ಸೈನಿಕರನ್ನು ಭೇಟಿ ಮಾಡುವ ಮೂಲಕ ಅವರಿಗೆ ಹುರುಪನ್ನು ತುಂಬಿದ್ದಾರೆ. ಇಂಥದ್ದೊಂದು ಕಾರ್ಯಾಚರಣೆ ಎಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅಂದರೆ, ಪಾಕಿಸ್ತಾನದಲ್ಲಿ ಈಗ ಧೂಳು ಗುಡಿಸೋದು, ಚಿಂದಿ ಆಯೋದು ಅಷ್ಟು ಬಿಟ್ಟರೆ ಬೇರೆ ಏನು ಕೆಲಸ ಅವರಿಗೆ ಉಳ್ಕೊಂಡಿಲ್ಲ. ಸೇನಾ ನೆಲೆ ಶಿಫ್ಟ್ ಮಾಡ್ತಿದ್ದಾರೆ. ಕಂಪ್ಲೀಟಾಗಿ ಧ್ವಂಸ ಮಾಡಿದ್ದಾಗಿದೆ. ನೂರ್ಖಾನ್ ಏರ್ಬೇಸ್ ಇರಬಹುದು, ಬೇರೆ ಬೇರೆ ಏರ್ಬೇಸ್ಗಳು 11 ಏರ್ಬೇಸ್ಗಳು ಯಾವ ರೀತಿ ಪರಿಸ್ಥಿತಿಯಲ್ಲಿದೆ ಅನ್ನೋದನ್ನು ವಿಡಿಯೋ ಸಮೇತ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ ಆಲ್ರೆಡಿ. BJP, RSS ಎಲ್ಲರೂ ಅದನ್ನು ಶೇರ್ ಮಾಡ್ಕೊಳ್ತಿದ್ದಾರೆ. ಪಾಕಿಸ್ತಾನದ ಪರಿಸ್ಥಿತಿ ಏನಾಗಿದೆ, ಮತ್ತಿದು ನಮ್ಮ ಗೆಲುವು ಹೌದೋ ಅಲ್ವೋ, ನಾವು ಯುದ್ಧ ಮಾಡಿದ್ದೀವಾ ಅಥವಾ ಯುದ್ಧ ಗೆದ್ದಿದ್ದೀವಾ ಅನ್ನೋ ಡೌಟ್ ಇದ್ದರೆ ವಿಡಿಯೋನೇ ಸಾಕ್ಷಿ ಹೇಳ್ತಿದೆ. ಈ ಹೊತ್ತಲ್ಲಿ ಪಾಕಿಸ್ತಾನ ಏನು ಹೇಳ್ತಿದೆ ಜಗತ್ತಿನ ಮುಂದೆ, ವಿಕ್ಟರಿ ಸ್ಪೀಚ್ ಮಾಡಿಕೊಂಡು ನಾವು ಪಠಾಣ್ಕೋಟ್ ಹೊಡೆದಿದ್ದೀವಿ, ಅಲ್ಲಿ ವಿಮಾನ ಉರುಳಿಸಿದ್ದೀವಿ. ಇನ್ನೊಂದು ಅದಕ್ಕೆ ಇವತ್ತು ಮೋದಿನೇ ವಿಸಿಟ್ ಮಾಡೋ ಮೂಲಕ ಜಗತ್ತಿಗೆ ತೋರಿಸಿದ್ದಾರೆ ನಮ್ಮ ನೆಲೆಗಳು, ವಾಯುನೆಲೆ ಅಥವಾ ಸೇನಾ ನೆಲೆ ಯಾವ ರೀತಿ ಆಪರೇಷನಲ್ ಇದೆ, ಯಾವ ರೀತಿ ಕಂಡೀಷನಲ್ ಇದೆ, ನಮ್ಮ ಸೈನಿಕರು ಯಾವ ಜೋಶಲ್ಲಿದ್ದಾರೆ, ಎಲ್ಲವನ್ನು ಸಾಕ್ಷಿ ಸಮೇತ ದೇಶದ ಪ್ರಧಾನಿನೇ ಅಲ್ಲಿಗೆ ತಾನೇ ವಿಸಿಟ್ ಮಾಡಿ ಈ ಗೆಲುವಿನ ಸಂಭ್ರಮ ಇಲ್ಲ ನಮಗೆ, ಪಹಲ್ಗಾಮಲ್ಲಿ ಕಳ್ಕೊಂಡಿದ್ದೀವಿ ನಮ್ಮ ಜನರನ್ನು, ಆದರೆ ಪಾಕಿಸ್ತಾನವನ್ನು ಬಗ್ಗು ಬಡಿದ ಸಂಭ್ರಮ ಇದೆಯಲ್ಲ, ಮುಂದಿನ ಆಪರೇಷನ್ಗೆ ತಯಾರಿರಿ ಅನ್ನೋ ಸಂದೇಶದ ಜೊತೆಗೆ ಹುರುಪು ತುಂಬಿ ಬಂದಿದ್ದಾರೆ ಮೋದಿ. भारत माता की, भारत माता की, भारत माता की, साथियों, ऑपरेशन सिंदूर में मैन पावर के साथ ही मशीन का कोऑर्डिनेशन भी अद्भुत रहा है। भारत के पारंपरिक एयर डिफेंस सिस्टम हो,
जिन्होंने अनेक लड़ाइयां देखी हैं या फिर आकाश जैसे हमारे मेड इन इंडिया प्लेटफॉर्म हो, इनको S-400 जैसे आधुनिक और सशक्त डिफेंस सिस्टम ने अभूतपूर्व मजबूती दी है। एक मजबूत सुरक्षा कवच भारत की पहचान बन चुकी है। पाकिस्तान की लाख कोशिश के बाद भी हमारे एयरबेस हो या फिर हमारे दूसरे डिफेंस इंफ्रास्ट्रक्चर, इन पर आंच तक नहीं आई और इसका श्रेय आप सभी को जाता है और मुझे गर्व है आप सब पर। ಸೊ ಈ ದೃಶ್ಯವೇ ಹೇಳ್ತಾ ಇದೆ, ಪಾಕಿಸ್ತಾನದಲ್ಲಿ ಕಾಣಸಿಕ್ತಿರೋ ದೃಶ್ಯ ಏನು, 48 ಗಂಟೆಗಳ ಬಳಿಕ ಪ್ರತ್ಯಕ್ಷ ಆಗಿರೋ ಮುನೀರ್ ಈಗ ಭೇಟಿ ಕೊಡ್ತಿರೋದೆಲ್ಲಿಗೆ, ಆಸ್ಪತ್ರೆಗಳಿಗೆ ಹೆಣ ಲೆಕ್ಕ ಮಾಡಲಾಗ್ತಿದೆ, ತಲೆ ಲೆಕ್ಕ ಮಾಡಲಾಗ್ತಿದೆ. ಅಲ್ಲಿ ಅರ್ಧ ಜೀವಾಗಿ ಬಿದ್ದಿರುವಂಥ ಸೈನಿಕರಿಗೆ ಮಾತಾಡಿಸ್ಕೊಂಡು ಬರೋದಕ್ಕೆ ಮುನೀರ್ ಆಸ್ಪತ್ರೆಗಳಿಗೆ ವಿಸಿಟ್ ಮಾಡ್ತಿದ್ರೆ, ಇಲ್ಲಿ ಮೋದಿ ಏರ್ ಬೇಸ್ಗೆ, ಅಲ್ಲಿ ಸೇನಾ ನೆಲೆಗೆ ವಿಸಿಟ್ ಮಾಡಿ ಸೈನಿಕರನ್ನು ಉತ್ತೇಜಿಸ್ತಿದ್ದಾರೆ, ಕಂಗ್ರ್ಯಾಚುಲೇಟ್ ಮಾಡ್ತಾ ಇದ್ದಾರೆ. ಇದೇ ವ್ಯತ್ಯಾಸ, ಜಗತ್ತು ನೋಡಬೇಕಾಗಿರೋ ವ್ಯತ್ಯಾಸ ಇಷ್ಟೇ. ಭಾರತ ಪಾಕಿಸ್ತಾನ ಒಂದೇ ಅನ್ನೋ ತಟ್ಟೆಯಲ್ಲಿ ಎಳಿತಿದ್ದಾರಲ್ಲ ಟ್ರಂಪ್, ಅಂಥವ್ರು ನೋಡಬೇಕಾಗಿರೋದು ಇದನ್ನೇ. ಭಾರತ ಏನು ಮಾಡಿದೆ, ಅಸಲಿಗೆ ಯಾರದ್ದೋ ಮುಂದೆ ತಲೆಬಾಗೋದಾದರೆ ಅಥವಾ ಯಾರದ್ದೋ ಮರ್ಜಿಯಲ್ಲಿ ನಾವಿರೋದಾಗಿದ್ದರೆ, ಯಾರೋ ಟ್ರೇಡ್ ನಿಲ್ಲಿಸ್ಬಿಡ್ತೀವಿ ಅಂದ ತಕ್ಷಣ ನಾವು ಹೌದಾ ಅಂತ ಗಡಗಡ ನಡುಗೋದಾಗಿದ್ರೆ ಇಂಥದ್ದೊಂದು ಅಟ್ಯಾಕ್ ಮಾಡುವಂಥ ಧೈರ್ಯವನ್ನು ತಾಳ್ತಾ ಇತ್ತ ಭಾರತ. ಹಂಗೆ ಅಮೆರಿಕ ನೋಡಿ, ಚೀನಾ ನೋಡಿ, ಇನ್ಯಾವುದೋ ದೇಶ ನೋಡಿ ಹೆದರ್ಕೊಳ್ಳೋ ದೇಶ ಆಗಿದ್ರೆ ಈ ರೀತಿ ಪಾಕಿಸ್ತಾನವನ್ನು ಧ್ವಂಸ ಮಾಡುವಂಥ ಧೈರ್ಯ ತೋರ್ತಿತ್ತ ಭಾರತ. ಧ್ವಂಸ ಮಾಡಿ ನಮಗೆ ಬೇಕಾದಂತೆ ನಾವು ನಿರ್ಧಾರವನ್ನು ತಗೊಳ್ತೀವಿ. ಯಾವ ಟ್ರಂಪು ಇನ್ನೊಬ್ಬ ಬಂದು ಇಲ್ಲಿ ಮಧ್ಯಸ್ಥಿಕೆ ಮಾಡಿ ನಮ್ಮನ್ನು ಹೆದರಿಸಿ ಟ್ರೇಡ್ ನಿಲ್ಲಿಸ್ಬಿಡ್ತೀನಿ ಅಂತೆಲ್ಲ, ಇಲ್ಲಿ ಯುದ್ಧ ನಿಲ್ಲಿಸೋ ಅವಶ್ಯಕತೆ ಇಲ್ಲ ಅಂತ ಅವಕಾಶವನ್ನೇ ನಾವು ಕೊಟ್ಟಿಲ್ಲ ಅನ್ನೋದನ್ನು ಡೈರೆಕ್ಟಾಗಿ ಹೇಳಾಗಿದೆ. JD ವಾನ್ಸ್ ಭಾರತ್ ಜೊತೆ ಮಾತಾಡಿದ್ದು ಹೌದು, ಪಾಕಿಸ್ತಾನ ಕೇಳ್ಕೊಳ್ತಿದೆ, ನೋಡಿ ಯುದ್ಧ ನಿಲ್ಲಿಸಿ, ನೀವು ಸ್ಟ್ರಾಂಗ್ ನೇಷನ್ನು, ಟಾಪ್ 3ಗೆ ಬರ್ತಿರುವಂಥ ನೇಷನ್ನು, ನೀವು ಇದನ್ನೆಲ್ಲ ಮಾಡಬಾರ್ದು, ಈ ಹೊತ್ತಲ್ಲಿ ಶಾಂತಿದಾರಿ ಹುಡುಕೊಳ್ಳಿ ಅಂತ ಕೇಳಿಕೊಂಡಿದ್ದರೆ ಬಿಟ್ಟರೆ ಟ್ರೇಡು ಮತ್ತೊಂದು ನಮ್ಮನ್ನು ಹೆದರಿಸೋ ಕೆಲಸ ಯಾರೂ ಮಾಡಿಲ್ಲ ಅಂತ ಭಾರತ ಕ್ಲಿಯರ್ ಮಾಡ್ತಿದೆ. ಟ್ರೇಡ್ ಟಾಕ್ ಮತ್ತು ಟೆರರಿಸಮ್ ಒಟ್ಟಿಗೆ ನೋಡೋಕೆ ಸಾಧ್ಯವೇ ಇಲ್ಲ ಅಂತ ಹೇಳುವ ಮೂಲಕ ಟೆರರಿಸಮ್ ಮಟ್ಟ ಹಾಕೋದಕ್ಕೆ ಟ್ರೇಡು ಮತ್ತೊಂದನ್ನು ನಾವು ಕಳ್ಕೊಳ್ಳೋಕೆ ರೆಡಿ ಅನ್ನೋ ಮೆಸೇಜನ್ನು ಮೋದಿ ಕೊಟ್ಟಿದ್ದಾಗಿದೆ. ಈ ಹೊತ್ತಲ್ಲಿ ಹೋಗಿ ಏರ್ಬೇಸ್ಗೆ ಹೋಗಿ ಮೋದಿ ಮಾತಾಡಿಸ್ಕೊಂಡು ಬಂದಿದ್ದಾರೆ ನಮ್ಮ ಸೈನಿಕರನ್ನು. ಯಾಕೆ ಶತ್ರು ದೇಶದ ಪೈಲಟ್ಗಳು ನಿದ್ದೆ ಮಾಡೋಕ್ಕಾಗಲ್ಲ ಅನ್ನುವಂಥ ಫೋಟೋದ ಮುಂದೆ ಪೋಸ್ ಕೊಟ್ಟು ಕ್ಲಿಯರ್ ಮೆಸೇಜ್ ಕೊಟ್ಟ ಮೋದಿ. ಇವತ್ತು ಭಾರತ ಯುದ್ಧವನ್ನು ಗೆದ್ದಾಗಿದೆ, ಅದರ ಬಗ್ಗೆ ಇಡೀ ದೇಶದ ಯಾರಿಗೂ ಕೂಡ ಸಣ್ಣ ಅನುಮಾನವೂ ಬೇಕಿಲ್ಲ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಂಭ್ರಮಾಚರಣೆಯ ದಿನಗಳೇ ಬರಬಹುದು. ಯಾರಿಗಾದರೂ ದಿಲ್ ಮಾಂಗೆ ಮೋರ್ ಮನಸ್ಥಿತಿಯವರಿದ್ದರೆ ಆ ದಿನವೂ ಬರುತ್ತೆ, ಆ ದಿನವೂ ಬರುತ್ತೆ. ಅದಕ್ಕೆ ನಮ್ಮ ಸೇನೆ ತುದಿಗಾಲಲ್ಲಿ ನಿಂತಿದೆ ಆ ಸಮಯಕ್ಕಾಗಿ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.